ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲ್ಲಿದ್ದಾರೆ ನಿಗಮ ಅಧ್ಯಕ್ಷ ಬಸನಗೌಡ ದದ್ದಲ್? ಈವರೆಗೆ ಪ್ರತಿಕ್ರಿಯೆ ನೀಡದಿರೋದ್ಯಾಕೆ ಶಾಸಕ? ವಾಲ್ಮೀಕಿ ನಿಗಮ ಹಗರಣದಲ್ಲಿ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು, ಇಷ್ಟಾದರೂ ನಿಗಮ ಅಧ್ಯಕ್ಷ ಬಸನಗೌಡ ದದ್ದಲ್ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಹಣ ಎಲ್ಲೋಯ್ತು, ಯಾಕೆ ಟ್ರಾನ್ಸ್ಫರ್ ಅನ್ನೋದರ ಬಗ್ಗೆಯೂ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿದ್ದಾರೆ. ಅಲ್ಲದೆ ಈವರೆಗೆ ಮಾಧ್ಯಮದವರ ಕಣ್ಣಿಗೂ ಬೀಳದೆ ಓಡಾಡ್ತಿದ್ದಾರೆ ಎನ್ನಲಾಗಿದೆ. ಸದ್ಯ ಪ್ರಕರಣದಲ್ಲಿ ಬಸನಗೌಡ ದದ್ದಲ್ ಹೆಸರು ತುಳುಕು ಹಾಕಿಕೊಂಡಿದೆ. ಆರೋಪಿ ಪರಶುರಾಮ್ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅರ್ಜಿಯಲ್ಲಿ ದದ್ದಲ್ ಹೆಸರು ಕೂಡ ಪ್ರಸ್ತಾಪವಾಗಿದ್ದು, ಯಾರ ಸಂಪರ್ಕಕ್ಕೂ ಸಿಗದೆ ದದ್ದಲ್ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಫೋನ್ ಎಂಗೇಜ್, ಎಲ್ಲೆಡೆ ಸರ್ಚಿಂಗ್. ಬಸನಗೌಡ ದದ್ದಲ್ ಫೋನ್ ಎಂಗೇಜ್ ಮೋಡ್ಗೆ ಹಾಕಲಾಗಿದ್ದು, ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಶಾಸಕರ ಈ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ರಾಜ್ಯದಲ್ಲಿ ವಾಲ್ಮೀಕಿ ನಿಗಮ ಹಗರಣ ಸೌಂಡ್ ಮಾಡ್ತಿದ್ದಂತೆ ದದ್ದಲ್ ಯಾರ ಕಣ್ಣಿಗೂ ಬೀಳದೆ ಓಡಾಡ್ತಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಸಿಬಿಐ ದದ್ದಲ್ ವಿಚಾರಣೆ ನಡೆಸುತ್ತಾ ಅನ್ನೋದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸಂಪುಟದಿಂದ ನಾಗೇಂದ್ರ ತಲೆದಂಡ ಆಯಿತು. ಈಗ ಮತ್ತೊಬ್ಬ ಸಚಿವರ ವಿರುದ್ಧ ಆರೋಪದ ಬೆನ್ನಲ್ಲೇ ಅವರ ತಲೆದಂಡ ಆಗತ್ತಾ ಅನ್ನುವಂತಹ ಚರ್ಚೆಗಳು ನಡೀತಾನೆ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ. ನಿಗಮ ಸ್ಕ್ಯಾಮ್ಗೆ ಇನ್ನೊಂದು ತಲೆದಂಡ. ಪಾಟೀಲ್ರನ್ನ ವಿಚಾರಣೆಗೆ ಕರೆಯುತ್ತಾ ಸಿಬಿಐ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣ ಸಂಬಂಧ ರಿಪಬ್ಲಿಕ್ ಕನ್ನಡ ಪಿನ್ ಟು ಪಿನ್ ವರದಿ ಪ್ರಸಾರ ಮಾಡುತ್ತಿದೆ. ನಿರಂತರ ವರದಿಯಿಂದ ನಾಗೇಂದ್ರ ರಾಜೀನಾಮೆ ನೀಡಾಯಿತು. ಈಗ ಹಗರಣದಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೆಸರು ಪ್ರಸ್ತಾಪವಾಗಿದ್ದು, ಅವರ ತಲೆದಂಡವಾಗುತ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಕೈಗೆತ್ತಿಕೊಂಡಿರುವ ಸಿಬಿಐ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದೆ. ಇದೀಗ ಶರಣಪ್ರಕಾಶ್ ಹೆಸರು ಬರ್ತಿದ್ದಂತೆ ಸಿಬಿಐ ಅಲರ್ಟ್ ಆಗಿದ್ದು ವಿಚಾರಣೆಗೆ ಸಜ್ಜಾಗಿದೆ. ಕೋರ್ಟ್ಗೆ ನಿಗಮದ ಬಂಧಿತ ಆರೋಪಿ ಪರಶುರಾಮ್ ಸಿಸಿಟಿವಿ ರಕ್ಷಿಸಬೇಕೆಂದು ಮನವಿ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಿಗಮ ಸ್ಕ್ಯಾಮ್ನಲ್ಲಿ ಪಾಟೀಲ್ ಪಾತ್ರವೇನು? ತೀವ್ರ ತನಿಖೆ ನಡೆಸುತ್ತಿರೋ ಸಿಬಿಐ ಶರಣಪ್ರಕಾಶ್ ಪಾಟೀಲ್ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ನಿಗಮ ಸ್ಕ್ಯಾಮ್ನಲ್ಲಿ ಶರಣಪ್ರಕಾಶ್ ರೋಲ್ ಏನು? ಸಚಿವರ ಕಚೇರಿ ಸಿಸಿಟಿವಿಯಲ್ಲಿ ಅಂತಹದ್ದೇನಿದೆ ಎಂದು ಎನ್ಕ್ವೈರಿ ಮಾಡಲಿದೆ. ಇದರಿಂದ ಶರಣಪ್ರಕಾಶ್ಗೆ ಸಿಬಿಐ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹಗರಣದ ತನಿಖೆ ಆರಂಭದಾಗಿನಿಂದಲೂ ಕಣ್ಮರೆಯಾಗಿರುವ ಸಚಿವ ಶರಣಪ್ರಕಾಶ್ ಪಾಟೀಲ್ ವಿಚಾರಣೆಗೆ ಬರ್ತಾರಾ? ಸಿಬಿಐ ನೋಟಿಸ್ ನೀಡುತ್ತಾ ಅನ್ನೋದು ಕುತೂಹಲವಾಗಿದೆ. ಅಷ್ಟೇ ಅಲ್ಲ, ಶರಣಪ್ರಕಾಶ್ ಪಾಟೀಲ್ ರಾಜೀನಾಮೆಗೂ ಒತ್ತಡ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್.